Hello, dear learners. In my previous session, we have been discussing about the components of skill of using Blackboard. So, especially there are three skills. Especially there are three components in the skill of using Blackboard. The first one is legibility of handwriting. Second one is neatness in Blackboard work. Third one is appropriateness of writing work. ಇಲ್ಲಿ ಮುಖ್ಯವಾಗಿ ಮೂರು ರೀತಿಯಾಗಿರ್ತಕ್ಕಂತಹ ಘಟಕಾಂಶಗಳು ಕಪ್ಪು ಹಲೆಗೆ ಬಳಕೆ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ನಾವು ಅಧ್ಯಯನವನ್ನ ಮಾಡ್ತಾ ಇದ್ವಿ. Now we shall move on to the third one. As we have studied the earlier two, the first one legibility of handwriting. ಈ ಮೊದಲನೇದು ಕಾಂಪೋನೆಂಟ್ ಏನು ಅಂತಂದ್ರೆ ಕಪ್ಪು ಹಲಗೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಪಷ್ಟವಾದ ಬರವಣಿಗೆ ಇದು ಹೊಂದಿರಬೇಕು. ಎರಡನೇದು ಕಪ್ಪು ಹಲಗೆಯನ್ನು ಅತ್ಯಂತ ಅಚ್ಚುಕಟ್ಟತನದಿಂದ ಬಳಸ್ಕೋಬೇಕಾಗ್ತೈತಿ. ನೀಟ್ನೆಸ್, ಹೌ ವಿ ಆರ್ ಗೋಯಿಂಗ್ ಟು ಮೇಂಟೈನಿಂಗ್ ವೈಲ್ ರೈಟಿಂಗ್ ಆರ್ ವೈಲ್ ಯೂಸಿಂಗ್ ಇನ್ ದಿ ಬ್ಲಾಕ್ ಬೋರ್ಡ್. ಓಕೆ, ಅದು ನೀಟ್ನೆಸ್, ಅಚ್ಚುಕಟ್ಟತನವನ್ನ ಹೇಗೆ ನಾವು ಬಳಸ್ಕೋಬೇಕು. ಅಂಡ್ ಥರ್ಡ್ ಕಾಂಪೋನೆಂಟ್, how we have to follow it. The third component that is related to associated with appropriateness of writing work on blackboard. ಈ ಮೂರನೇ ಘಟಕಾಂಶ ಯಾವುದು ಅಂತಂದ್ರೆ ಕಪ್ಪು ಹಲಗೆ ಬರವಣಿಗೆಯ ಅಚ್ಚುಕಟ್ಟುತನ. ಕಪ್ಪು ಹಲಗೆಯ ಬರವಣಿಗೆ ಅಚ್ಚುಕಟ್ಟುತನ. When we can say that your appropriate or teacher's appropriateness of using Blackboard can be said, or that is that Blackboard appropriateness will be said. ಯಾವಾಗ ಹೇಳೋದಕ್ಕೆ ಸಾಧ್ಯ ಆಗುತ್ತೆ? So these happens appropriateness is by following all these points. First one, continuity of the points. ಈ ಸೂಕ್ತತೆ ಅನ್ನುವುದು ಈ ಬೋಧಿಸ್ತಕ್ಕಂತಹ ಅಂಶಗಳ ನಿರಂತರತೆಯನ್ನು ಒಳಗೊಂಡಿರ್ಬೇಕು. ದ ಸೆಕೆಂಡ್ ಒನ್ ಇಸ್ ದಿ ಬ್ರೆವಿಟಿ ಅಂಡ್ ಸಿಂಪ್ಲಿಸಿಟಿ. ಒಂದು ಸರಳತೆ, ಸಂಕ್ಷಿಪ್ತತೆ, ಇದು ಒಂದು ಅಚ್ಚುಕಟ್ಟತನದ ಕೆಲವೊಂದು ಅಂಶಗಳಾಗಿದವು. ಅಂಡ್ ಥರ್ಡ್ ಒನ್ ಇಸ್ ಡ್ರಾಯಿಂಗ್ ಅಟೆನ್ಷನ್ ಅಂಡ್ ಫೋಕಸಿಂಗ್. ಮೂರನೇದು ಯಾವುದು ಅಂತಂದ್ರೆ ಈ ಒಂದು ನಾವು ಏನು ಚಿತ್ರವನ್ನು ಬಿಡಿಸ್ತಾ ಇದ್ದೀವಿ, ಹೌದಾ, ಚಿತ್ರ ರಚನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಚಿತ್ರ ಆಗಿರ್ಬೋದು, ರೇಖಾಚಿತ್ರ ಆಗಿರ್ಬೋದು, ಅಥವಾ ಯಾವ್ದಾದ್ರು ವ್ಯಕ್ತಿ ಚಿತ್ರ ಆಗಿರ್ಬೋದು, ಅಥವಾ ಸ್ಥಳದ ಚಿತ್ರ ಆಗಿರ್ಬೋದು, ನಕಾಶೆಯ ಚಿತ್ರ ಆಗಿರ್ಬೋದು. ದೇರ್ ಆರ್ various types of the figures we can draw it. Any person's figures, any country figures, any empire figures, any living being and non-living figures, and any abstract figures as well. Those should be catch the attention of the students, and they should facilitate them to focus their eye on that particular region or on particular word or on particular location. ಸೊ ಯಾವುದೇ ಒಂದು ಚಿತ್ರವನ್ನ ಅಥವಾ ಮ್ಯಾಪ್ ಅನ್ನ ಅಥವಾ ಇನ್ನಿತರ ಯಾವ್ದನ್ನು ತೆಗೆದ್ರೂ ಕೂಡ ಏನಾಗಿರ್ಬೇಕಾಗ್ತೈತಿ, ಅದರ ವಿದ್ಯಾರ್ಥಿಗಳ ಗಮನವನ್ನ ಅಥವಾ ಗಮನ ಕೇಂದ್ರೀಕರಿಸುವಿಕೆಯನ್ನು ಅದು ಯಾವಾಗ್ಲೂ ಕೂಡ ಒಳಗೊಳ್ಳಬೇಕು. ಸೊ ಡಿಯರ್ ಫ್ರೆಂಡ್ಸ್, ಡಿಯರ್ ಲರ್ನರ್ಸ್, we have covered the three important components of this skill of using Blackboard so far. ಇಲ್ಲಿವರೆಗೂ ನಾವು ಈ ಮೂರು ರೀತಿಯಾಗಿರ್ತಕ್ಕಂತಹ ಒಂದು ಘಟಕಾಂಶಗಳು, ಕಪ್ಪು ಹಲೆಗೆ ಸಂಬಂಧಪಟ್ಟಂತೆ ಘಟಕಾಂಶಗಳ ಬಗ್ಗೆ ಅಧ್ಯಯನವನ್ನ ಮಾಡಿದೀವಿ. ಅಂಡ್ ದೆನ್ ನಾವು ಲೆಟ್ ಅಸ್ ಮೂವ್ ಆನ್ ಟು ದಿ ಅಬ್ಸರ್ವೇಷನ್ ಶೆಡ್ಯೂಲ್. ಹಾಗಾದ್ರೆ ನೀವೆಲ್ಲ ಏನೇನೆಲ್ಲ ಗಮನಗಳ ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡ್ಯೂರಿಂಗ್ ಯುವರ್ ಪ್ರೆಸೆಂಟೇಶನ್ ಯುವರ್ ಫ್ರೆಂಡ್ಸ್ ವಿಲ್ ಅಬ್ಸರ್ವ್ ಯುವರ್ ಲೆಸನ್ ಟು ಗಿವ್ feedback about your positiveness, about your strengths, as well as your drawbacks or the errors occur during your presentation. ನೀವು ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸ್ನೇಹಿತರು ಅಥವಾ ನಿಮ್ಮ ಒಂದು ಅಬ್ಸರ್ವೇಷನ್ ಇರ್ತಕ್ಕಂಥ ಟೀಚರ್ಸ್, ಓಕೆ, ಶಿಕ್ಷಕರು, ಓಕೆ, ಅವ್ರು ಯಾವ ಅಂಶಗಳನ್ನ ಗಮನಿಸಬೇಕು ಅಂತಕ್ಕಂಥದ್ದು. ಸೊ ಯು ಹ್ಯಾವ್ ಟು ಕೀಪ್ ಐ ಆನ್ ಇಟ್. Okay, this is the observation schedule for skill of using Blackboard.
ಇದು ಕಪ್ಪು ಹೊಲಿಗೆ ಉಪಯೋಗಿಸುವ ಕೌಶಲ್ಯದ ಅನುಸೂಚಿ. ಏನೇನ್ ಬರಿಬೇಕಾಗ್ತೈತಿ ಇಲ್ಲಿ? ಫಸ್ಟ್ ರೈಟ್ ಯುವರ್ ನೇಮ್ ಆಫ್ ದ ಸ್ಟೂಡೆಂಟ್ ಟೀಚರ್ ಹಿಯರ್ ವಿದಿನ್ ದಿ ಸ್ಪೇಸ್. ಈ ಜಾಗೆಯಲ್ಲಿ ನೀವು ಈ ಶಿಕ್ಷಕ ವಿದ್ಯಾರ್ಥಿ ಶಿಕ್ಷಕರ ಹೆಸರನ್ನ ನೀವು ಬರಿಬೇಕಾಗ್ತೈತಿ. ಅದರ ಮುಂದೆ ರೋಲ್ ನಂಬರು. ಓಕೆ, ನೆಕ್ಸ್ಟ್ ಯಾವ ಟಾಪಿಕ್, ಒಂದೇ ಒಂದು ಟಾಪಿಕ್ ಅನ್ನ ತೆಗೆದುಕೊಳ್ಳಿ. ಐ ಆಮ್ ರಿಪೀಟೆಡ್ಲಿ making a cautions to you, don't take the much topic, take only one simple concept or teaching point which suits to 6 to 10 minutes only. 6 ರಿಂದ 10 ನಿಮಿಷಕ್ಕೆ ಯಾವುದು ಸಾಧ್ಯ ಇದೆ ಅದನ್ನಷ್ಟೇ, ಅದೇ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಳ್ಳಿ. some concepts even sometimes consumes even half an hour. some concept even will be completed within by 2 to 3 minutes. Therefore, while selecting the concept, it should be executed between 6 to 10 minutes. Okay, ಆ ಒಂದು ನೀವು ಪರಿಕಲ್ಪನೆ ಒಂದೇ ಒಂದು ಅಂಶ ಏನ್ ತೆಗೆದುಕೊಳ್ತೀರಿ ಅದು 6 ರಿಂದ 10 ನಿಮಿಷದ ಒಳಗಿನಲ್ಲಿ ನಿಮ್ಮ ಒಂದು ಮೈಕ್ರೋ ಟೀಚಿಂಗ್ ಲೆಸನ್ ಅನ್ನ ಪೂರ್ಣಗೊಳಿಸುವಂತಿರಬೇಕು. Such concept should be taken and that should be the success of the teacher. ನೀವು ಯಾವ ಪರಿಕಲ್ಪನೆಯನ್ನ ತೆಗೆದುಕೊಳ್ತೀರಿ ಅಲ್ಲ ಅದು ಯಾವಾಗ್ಲೂ ಕೂಡ 6 ರಿಂದ 10 ನಿಮಿಷದ ಒಳಗೆ ಅದು ನಡೆಯುವಂತಹ ಒಂದು ಬೋಧನೆಗೆ ತರಬೇತಿಗೆ ಸಂಬಂಧಪಟ್ಟಂತದ್ದಾಗಿರ್ಬೇಕು. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಆಗದೆ ಇದ್ರೆ ನಿಮ್ಮ ಮನೆಯಲ್ಲಿ ಒಂದು ರೋಲಿಂಗ್ ಬ್ಲಾಕ್ ಬೋರ್ಡ್ ತಗೊಂಡು ಏನ್ ಮಾಡ್ರಿ, ಕೆಲವು ಸಂದರ್ಭದಲ್ಲಿ ಅದನ್ನ ಬರೆದು ಟ್ರೈ ಔಟ್ ಮಾಡ್ರಿ, ನೀವು ಪ್ರಯೋಗಗಳನ್ನ ಮಾಡ್ರಿ. ಆಮೇಲೆ ನಿಮ್ಗೆ ಯಾವುದು ಒಂದು 2-3 ಪರಿಕಲ್ಪನೆಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. You can go for short listing some of the concept 2, 3 or 4, 5, but which one among the best at last, that will be depends on your decision, depends on your tryouts. ಇಲ್ಲಿ ಕಾಲೇಜಿಗೆ ಬರ್ತಿರಲ್ಲ, ಸೊ ಮಂಡೇ anyhow you are coming to the college Monday and onwards, you have to try out there, go to any room and any classroom and before your friends you can do it. ನಿಮ್ಗೆ ಗೊತ್ತಾಗ್ತೈತಿ ನಿಮ್ ಫ್ರೆಂಡ್ಸ್ ಜೊತೆಗೆ, ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. therefore you have to write the topic, then date, time, duration, how much you have taken. Usually 6 minutes will be there for teaching, how many minutes you are taking for reteaching, how many minutes you have taken, and name of the supervisor is among anyone, among all the staffs, anyone will come and observe it. ಇಲ್ಲಿ ನೇಮ್ ಆಫ್ ದ ಸೂಪರ್ವೈಸರ್ ಅಲ್ಲಿ ನಾನು ಬಂದೆ ಅಂತ ಡಾಕ್ಟರ್ PS ಹೆಗ್ಡೆ ಅಂತ ಬರೀಬೇಕು, ಡಾಕ್ಟರ್ RS ಪಾಟೀಲ್ ಅಂತ ಬರೀಬೇಕು, ಅಥವಾ ಡಾಕ್ಟರ್ ಸುನಗಾರ್ ಸರ್, ಯಾರ್ಯಾರು ಬರ್ತಾರೆ ಅವ್ರ ಹೆಸರನ್ನ ಬರೀಬೇಕಾಗ್ತದೆ. ಅಂಡ್ ಲೆಟ್ ಅಸ್ ಜಂಪ್ ಇನ್ ಟು ದಿಸ್ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವು ಹಿಯರ್. The first column is serial number, second one is components, and third one is teaching, and fourth one is reteaching. This teach means this is concerned to the teaching task. Initially ನೀವು ಮೊದಲನೇದು ಟೀಚಿಂಗ್ ಏನ್ ಮಾಡ್ತಿರ್ತೀರಿ, this column related to that one, and reteaching this is associated or related to the reteaching that concerned part. Then in the first one the letters are not distinct. Here we are thinking in a negative way here. Most of the things that we are expecting that you have done very well. Okay, you have written the letters, almost all everything will be clear, but here and there minimum whatever the mistakes you have done it, you make the one tally. For one mistake you write it one tally. ಇಲ್ಲಿ ಏನ್ ಮಾಡ್ರಿ, ಒಂದು ಟ್ಯಾಲಿಯನ್ನ ಹಾಕೊಳ್ತಾ ಹೋಗಿ. ಓಕೆ, ನಿಮ್ಗೆ ಯಾರು ಅಬ್ಸರ್ವೇಷನ್ ಬರ್ತಾರಲ್ಲ ಅವ್ರು ಹೇಳ್ತಾರೆ the letters are not distinct. one letter ಲಿಕ್ಕನ ಒಂದು ಟ್ಯಾಲಿ. if one letter is not clear, not distinct, unable to read it, any mistake is there. Okay, with respect to one digit, if it is in mathematics, suppose if the students are not writing the numbers or alphabets not properly in the equation, then you make it as if one mistake is there, one tally you have to put it here. ಇಲ್ಲಿ ಒಂದು ಟ್ಯಾಲಿ ಅಂತ ಮಾಡಬೇಕು. ಅದೇ ರೀಟೀಚಿಂಗ್ ಆಗಿತ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ 3 ಮಿಸ್ಟೇಕ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. Imagine that there are 3 mistakes the student has done it with respect to letters are not distinct. Letters, numbers, alphabets not clear ಇಲ್ಲದೆ ಇದ್ರೆ 3 mistakes ಅದಾವಂತ ತಿಳ್ಕೊಳ್ಳೋಣ. Assume that students have done the 3 mistakes. During the reteaching he has to minimize it, overcome all those 3 whatever the committed mistakes with respect to the component the letters are not distinct. ಅಕ್ಷರಗಳು ಸ್ಫುಟವಾಗಿಲ್ಲ. ಓಕೆ,
ಈಗ 3 ಅಕ್ಷರಗಳು ಸ್ಪಷ್ಟವಾಗಿಲ್ಲ ಅಂತ ತಿಳ್ಕೊಳ್ಳೋಣ. ಒಂದು ಅಕ್ಷರ ಸ್ಪಷ್ಟವಾಗಿಲ್ಲದಿದ್ದರೆ ಒಂದು ಟ್ಯಾಲಿ ಕೊಡ್ತೀವಿ. ಓಕೆ, ಒಂದು ಲಂಬಗೆರೆ ಹೇಳ್ತೀವಿ, ಒಂದು ಸಣ್ಣದು. ಎರಡನೇದು ಸರಿ ಇಲ್ಲದೆ ಇದ್ರೆ ಮಿಸ್ಟೇಕ್ ಇತ್ತಪ್ಪ ಅಂದ್ರೆ 2 ಅಂತ ಹಾಕ್ತಿವಿ, 3 ಅಂತ ಹಾಕ್ತಿವಿ. ಇದು ಬೋಧನೆಯಲ್ಲಿ ಕಂಡು ಬರ್ತೈತಿ. ದಿಸ್ ಈಸ್ ಬೀಂಗ್ ಅಬ್ಸರ್ವ್ ಡ್ಯೂರಿಂಗ್ ದಿ ಟೀಚಿಂಗ್ ಸೆಷನ್. ಇನ್ ದ ರೀಟೀಚಿಂಗ್ ಸೆಷನ್ these 3 mistakes has to be minimized or overcome with the help of modifications of your behavior. ರೀಟೀಚಿಂಗ್ ನಲ್ಲಿ ಇವುಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ನೀವು. ಏನೇನು ಈ 3 ಆಗ್ಯಾವಪ್ಪ ಅಂದ್ರೆ ಸಾಧ್ಯ ಇದ್ದಷ್ಟು ಮಟ್ಟಿಗೆ 3 those should not, whatever the mistakes you have committed during the teaching, they should not recur during the reteaching. Those should not repeat during the reteaching session. ಈಗ ಬೋಧನೆಯಲ್ಲಿ ಮಾಡಿರ್ತಕ್ಕಂತಹ ದೋಷಗಳು ಏನದವಲ್ಲ ಅವು ಮರುಬೋಧನೆಯಲ್ಲಿ ಅವು ರಿಪೀಟ್ ಆಗ್ಬಾರ್ದು, ಇಲ್ಲ ಕಡಿಮೆ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ದೆನ್ ಸೆಕೆಂಡ್ ಒನ್, inadequate spacing between the 2 lines. ಈಗ ಫಸ್ಟ್ ಲೈನ್ ಸೆಕೆಂಡ್ ಲೈನ್, ಫಸ್ಟ್ ಟು ಸೆಕೆಂಡ್ ನಡುವೆ ಎಷ್ಟಿದೆಯೋ ಅಂತರ, ಸೆಕೆಂಡ್ ಥರ್ಡ್ ನಡುವೆ ಅಷ್ಟೇ ಇದೆ. ಇಮ್ಯಾಜಿನ್ ದಟ್ between the first and second line and second and third line the space is the same, whereas between the third and fourth space is more or space is less as compared to the first and second and third pairs. ಈಗ 1 ಮತ್ತು 2, 2 ಮತ್ತು 3 ಸಾಲುಗಳ ನಡುವೆ ಏನು ಅಂತರ ಇದೆಯಲ್ಲ ಅದು 3 ಮತ್ತು 4ನೇ ಸಾಲಿನ ನಡುವೆ ಅಂತರ ಹೆಚ್ಚಿರಬಹುದು ಅಥವಾ ಕಡಿಮೆ ಇರಬಹುದು. ಓಕೆ, ಅವಾಗ ಏನ್ ಮಾಡ್ಬೇಕಾಗುತ್ತೆ? ಯು ಹ್ಯಾವ್ ಟು ಪುಟ್ 1 ಟ್ಯಾಲಿ. ಓಕೆ, ಯು ಹ್ಯಾವ್ ಟು ಮಾರ್ಕ್ ವಿತ್ 1 ಟ್ಯಾಲಿ. ಅವಾಗ 1 ಟ್ಯಾಲಿಯನ್ನ ಹಾಕ್ಬೇಕಾಗ್ತೈತಿ. ಅಥವಾ 2 ಮತ್ತೆ ಇನ್ನೊಂದು ಯಾವ್ದಾರು ಇತ್ತಪ್ಪ ಅಂದ್ರೆ 4, 5ರಲ್ಲಿನೂ ಕೂಡ ಅದೇ ತರ ಬಂತಪ್ಪ ಅಂದ್ರೆ ಯು ಕ್ಯಾನ್ ಪುಟ್ ಅನದರ್ ಟ್ಯಾಲಿ. ಅದರ್ವೈಸ್ no need of the tally if every space between the every line is the same almost. ಓಕೆ, ಮತ್ತದನ್ನ ಸ್ಕೇಲ್ ತಗೊಂಡು ಅಳತೆ ಮಾಡಕ್ ಹೋಗೋಂಗಿಲ್ಲ. ನೋಡಿದ ಕೂಡಲೇ ಗೊತ್ತಾಗ್ತಿರ್ಬೇಕು. ಬೈ ಲುಕಿಂಗ್ ಓನ್ಲಿ, ಬೈ ಸರ್ಫೇಸ್ ಲೆವೆಲ್, by eyeing on it, we will come to know it whether is it the spacing is proper or not. 2 ಅಕ್ಷರಗಳ ನಡುವೆ ಸಾಕಷ್ಟು ಸ್ಥಳ ಬಿಟ್ಟಿಲ್ಲ. 2 ಅಕ್ಷರಗಳ ನಡುವೆ, 2 ಅಕ್ಷರ ಅಂದ್ರೆ ಯಾವುದು? ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ರೈಟ್ ಇಟ್ ಹಿಯರ್ ಕಂಪೋನೆಂಟ್ಸ್, ಇಲ್ಲಿ ಕಂಪೋನೆಂಟ್ಸ್ ಅಂತ ಇದೆ, ಇದನ್ನ ರೈಟ್ ಬ್ಲಾಕ್ ಬೋರ್ಡ್ ನಲ್ಲಿ ಬರ್ತಾರೆ ಅಂತ ತಿಳ್ಕೊರಿಪ್ಪ. ಇಲ್ಲಿ ಸಿ ಬರೋದು, ಓ ಕರೆಕ್ಟ್ ಬರೀತೀರಿ, ಎಂ ಏನ್ ಮಾಡ್ಬಿಡ್ತೀರಿ, ಹತ್ತಿರಕ್ಕೆ ತರ್ತೀರಿ. ಯು ವಿಲ್ ಬ್ರಿಂಗ್ ದಿಸ್ ಎಂ ಕ್ಲೋಸರ್ ಟು ದ O in such a way that it is overplacing over the O. ಈ O ಮೇಲೆ ಏನ್ ಮಾಡ್ತೀರಿ, ಇದ್ರ ಮೇಲೆ ಬರ್ದಿರಿ ಅಂತ ತಿಳ್ಕೊಣ. ಅವಾಗ 1 ಮಿಸ್ಟೇಕ್ ಅನ್ನ ಹಾಕೋಬೇಕಿಲ್ಲಿ. ಅಂಡರ್ಸ್ಟುಡ್? ಕೆಲವೊಬ್ರು ಏನ್ ಮಾಡ್ತಾರ, ಬಹಳ ದೂರ ಬರೀತಾರ, ಕೋ ಅಂತ ಬರೋದು ಆಮೇಲೆ ಎಂ ಅಂತ ಬರೀತಾರ. ಅಗೇನ್ ದಟ್ ಈಸ್ ಆಲ್ಸೋ ಮಿಸ್ಟೇಕ್. ಸೊ ದೇರ್ ಫೋರ್ ದ ಲೆಟರ್ ಶುಡ್ ಬಿ ಆಲ್ವೇಸ್ ದ ಸೇಮ್. ಸಾಕಷ್ಟು 2 ಅಕ್ಷರಗಳ ನಡುವೆ ಸಾಕಷ್ಟು ಸ್ಥಳ ಇರ್ಬೇಕಾಗ್ತೈತಿ. ನೆಕ್ಸ್ಟ್, inadequate spacing between the 2 words. ಅದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿದ್ದೀನಿ. 2 ಶಬ್ದಗಳ ನಡುವೆ ಒಂದು ರೀತಿಯಾಗಿರ್ತಕ್ಕಂತಹ ಒಂದೇ ರೀತಿಯಾಗಿ ಏನಿರ್ಬೇಕಾಗ್ತೈತಿ ಅಂತರ. 1, 2 ಅಕ್ಷರ, 2, 3 ಇದು ಶಬ್ದಗಳು, 3, 4 ಶಬ್ದಗಳು. In a sentences the spacing should be the same as I have already told about it. Only you have to mark if any mistakes here with the help of tally. ಈ ಟ್ಯಾಲಿ ಗೆರೆಗಳ ಮೂಲಕವಾಗಿ ಏನ್ ಮಾಡ್ಬೇಕಾಗ್ತೈತಿ, ನೀವು ಇಲ್ಲಿ ಮಾರ್ಕ್ ಮಾಡಬೇಕಾಗ್ತೈತಿ. ಈಚ್ ಟ್ಯಾಲಿ ವಿಲ್ ರೀಪ್ರೆಸೆಂಟ್ 1 ಮಿಸ್ಟೇಕ್. ಈ ಪ್ರತಿಯೊಂದು ಟ್ಯಾಲಿ ಏನಿರುತ್ತಲ್ಲ ಅದು, ಓಕೆ, ನೀವು ಸಂಖ್ಯಾಶಾಸ್ತ್ರದಲ್ಲಿ ಯೂಸ್ ಮಾಡ್ತಾ ಇರ್ತೀರಿ. ಆ ಟ್ಯಾಲಿ ಏನು ರೀಪ್ರೆಸೆಂಟ್ ಮಾಡುತ್ತಂದ್ರೆ, ಏನನ್ನು ಸೂಚಿಸುತ್ತದೆ ಅಂದ್ರೆ ಅದು ಒಂದು ದೋಷವನ್ನ ಸೂಚಿಸುತ್ತೆ. ನೆಕ್ಸ್ಟ್, ಲೆಟರ್ಸ್ ನಾಟ್ ಲಾರ್ಜ್ ಇನಫ್ ಟು ಬಿ ರೀಡ್ ಫ್ರಮ್ ದಿ ಬ್ಯಾಕ್ ಬೆಂಚರ್ಸ್. ಹಿಂದೆ ಕುಳಿತವ್ರಿಗೆ ಸರಿಯಾದ ರೀತಿ ಕಾಣಿಸದೇ ಇದ್ರೆ, ಯಾವ್ದು ಕಾಣಿಸೋದಿಲ್ಲ, which letters are not properly visible, so that has to be written with 1 mark. If there are 6, 6 ಅದವಂತ ತಿಳ್ಕೊಳ್ಳೋಣ, you have to make 1, 2, 3, 4 and 5 as 1 group, and next tally as a it will come in the second group. 5 ಮೊದಲನೇ ಗುಂಪು 5ರದೊಂದು ಇರ್ತೈತಿ, 1, 2, 3, 4 and cross, make it as a cross, 1 cross. Okay, and then next tally for the next group. So ಈ ತರ ಏನಿರಬೇಕು ನೀವು ಗಮನದಲ್ಲಿ ಇಟ್ಕೋಬೇಕು. Size of the letters are not uniform in a letter. Okay, in what we call as a word or sentences, size of the letter, if
Some of the letters are bigger one and some of the letters are smaller one in that case. So you have to make and confirm that which is not a suitable one. ಯಾವುದು ಸೂಕ್ತವಾಗಿಲ್ಲ, ಸೈಜ್ ಯಾವುದು ಸರಿಯಾಗಿಲ್ಲ, ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. Okay, and then understand. So Tasin Banu, switch off your mic. Okay, and then the sentences are not parallel to the base of the blackboard instead of vertical. ಈಗ ನಾ ಆಲ್ರೆಡಿ ಹೇಳಿದ್ದೀನಿ ಏನು ಅಂತಂದ್ರೆ, as I have already told it that the baseline ಕೆಳಗಿನ ಲೈನ್ ಜೊತೆಗೆ ನೀವು ಬರ್ದಿರ್ತಕ್ಕಂಥ ಲೈನ್ ಏನಿರ್ಬೇಕು, ಪ್ಯಾರಲಲ್ ಆಗಿರ್ಬೇಕು, ಆರ್ ಟು ದ ಟಾಪ್ ಲೈನ್ ಆಫ್ ದಿ ಬ್ಲಾಕ್ ಬೋರ್ಡ್. ಈ ಬೇಸ್ ಲೈನ್ ಏನಿರುತ್ತಲ್ಲ ಅಥವಾ ಟಾಪ್ ಲೈನ್ ಏನಿರುತ್ತಲ್ಲ, ಮೇಲ್ಗಡೆ ಅಥವಾ ಕೆಳಗಡೆ ಇರ್ತಕ್ಕಂತಹ ಒಂದು ತಳಗೆರೆ, ಮೇಲ್ಗೆರೆ ತಳಗೆರೆ ಏನಿದೆ ಅಲ್ಲ ಕಪ್ಪು ಹಲಿಗೆದ್ದು, ಅದಕ್ಕೆ ಪ್ಯಾರಲಲ್ ಆಗಿರ್ಬೇಕು. ಪ್ಯಾರಲಲ್ ಇಲ್ಲಪ್ಪ ಅಂತಂದ್ರೆ ಏರೋಪ್ಲೇನ್ ಹಂಗ ಒಂದ್ ಮ್ಯಾಲ್ ಹೋತಂದ್ರೆ ಒಂದ್ ಅಂತ ಹಾಕಿ ಒನ್ ಟ್ಯಾಲಿ, ಇಲ್ಲೇ ಇದ್ರೆ ಡೌನ್ ಸೈಡ್ ಒನ್ ಟ್ಯಾಲಿ. ದಿಸ್ ಇಸ್ ಹ್ಯಾಪನ್ಸ್ ವಿತ್ ದಿ ಟೀಚ್ ಆಸ್ ವೆಲ್ ಆಸ್ ದಿ ರೀಟೀಚ್. ಇದು ಟೀಚ್ ಗೆ ಮತ್ತು ರೀಟೀಚ್ ಗೆ ಎರಡಕ್ಕೂ ಕೂಡ ಏನಾಗಿರ್ತೈತಿ, ಸಂಬಂಧ ಇರ್ತೈತಿ. ನೆಕ್ಸ್ಟ್ ಒನ್ 7th ಪಾಯಿಂಟ್, ದೇರ್ ಇಸ್ ನೋ ಅಡಿಕ್ವೇಟ್ ಸ್ಪೇಸಿಂಗ್ ಬಿಟ್ವೀನ್ ದಿ ಲೈನ್ಸ್. ಕೆಲವರು ಹೆಂಗ್ ಬರೀತಾರಪ್ಪ ಅಂತಂದ್ರೆ, they will not give the proper line between the first and second line and second line and the third line and third line and 14th. They will very much write the closer one and another. Sometimes notebook ನ ಬರೀತಿರ್ತೀವಿ, ಏನು ಒಂದ್ರದಾಗ ಒಂದು ಬರೀತಿಯಪ್ಪ ಅಂತ, ಸ್ವಲ್ಪ ಕ್ಲಿಯರ್ ಆಗಿ ಬರಿ ಅಂತ ಹೇಳ್ತಿರ್ತೀವಿ, ಒಂದ್ ಲೈನ್ ಬಿಟ್ಟು ಬರಿ ಅಂತ ಹೇಳ್ತಿರ್ತೀರಿ, ಅಥವಾ ಜಾಗ ಕೊಟ್ಟು ಬರಿ ಅಂತ ಹೇಳ್ತೀರಿ. Sometimes if for your friends you are saying that yeah, there is no space between, we cannot understand, we cannot distinguish between the first line and the second line, and the third line will go upside and meet the second line, and the 6th line it is going and over placing on the 8th line, like that. 7ನೇ ಲೈನ್ ಯಾವುದು 8ನೇ ಲೈನ್ ಯಾವುದು ಗೊತ್ತಾಗುದಿಲ್ಲ, ಎರಡು ಒಂದ್ರ ಮೇಲೆ ಒಂದ್ ಬಂದ ನೋಡಂತ ಹೇಳ್ತಿರ್ತೀರಿ. So if any such type of lines you find it, you have to make the tally mark. And then long sentences are written instead of brief statement. ನಾ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಸರ್ ಡ್ಯೂರಿಂಗ್ ದಿಸ್ ಶೇಕ್ಸ್ಪಿಯರ್, ಡ್ಯೂರಿಂಗ್ ದಿ ಕುವೆಂಪು, ಹೌದಾ, ಎಷ್ಟು ಪಾಯಿಂಟ್ ಬರೀಬೇಕು ಅಷ್ಟೇ ಪಾಯಿಂಟ್ ಗಳನ್ನ ಬರೀಬೇಕು. ಸುಮ್ನೆ ಕತೆ ಬರ್ದದ್ದು ಅಂದ್ರೆ, ಇಫ್ unnecessarily written wrong sentences, if it is one, then write it one tally. If they are two, write the two tally. Next, important words are not underlined. ಇಂಪಾರ್ಟೆಂಟ್ ಪ್ರಮುಖವಾದ ಪದಗಳನ್ನ ಅಡ್ಡಗೆರೆ ಎಳೆದಿಲ್ಲ, ಹೌದಾ, ಅದನ್ನ ನಾನು ನೆಕ್ಸ್ಟ್ ಬರೀತೀನಿ. ಅಂದ್ರೆ ಈಗ ಮೇನ್ ಈಗ ಶೀರ್ಷಿಕೆ ಇರುತ್ತೆ, the title will be there, caption of the title it should be bigger one, okay, capital letter and underlined one. Similarly happens with the subtopics or sub points, sub captions. So ಇದೇ ರೀತಿಯಾಗಿ sub points sub captions ಗಳನ್ನ ಬಳಸಬೇಕಾಗ್ತೈತಿ. Okay, then underline ಮಾಡುವುದು, ಕೆಳಗಡೆ ಗೆರೆ, ಅಡ್ಡ ಗೆರೆ ಅಂತಾನು ಕರಿತೀವಿ. ಅಂಡರ್ಲೈನ್ ಕೆಳಗೆರೆ, ಪ್ರಮುಖ ಪದದ ಕೆಳಗಡೆ. ಈಗ ಫಾರ್ ಎಕ್ಸಾಂಪಲ್, ಬೆಂಗಳೂರು is the capital city of Karnataka. What we have to underline? Bengaluru. We have to underline that whatever it is there. Chikkamaluru is famous for coffee. Chikkamaluru is famous for coffee. Coffee, you have to underline that one. Okay, so in this way you can make it to that one. Colored chalks were not used suitably. ಕೆಲವರಿಗೆ ಕಲರ್ ಚಾಕ್ ಯೂಸ್ ಮಾಡ್ಬೇಕಂದ್ರೆ ಎಲ್ಲಿ ಬೇಕಲ್ಲ ಯೂಸ್ ಮಾಡ್ಬಿಡ್ತಾರ, ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ. ದ ಕಲರ್ ಚಾಕ್ ಈಸ್ ಯೂಸ್ಡ್ ಜುಡಿಷಿಯಲಿ ಇನ್ ಸಚ್ ಎ ವೇ ದಟ್ wherever it is necessary, the focusing points, focusing things, focusing areas, so that point only you have to show it. Okay, ಈ ಕಲರ್ ಪಾಯಿಂಟ್ ಗಳನ್ನ ಎಲ್ಲಿ ಬಳಸಬೇಕಾಗ್ತೈತಪ್ಪ ಅಂದ್ರೆ, ಕೆಲವೊಂದು ಸಂದರ್ಭಗಳಲ್ಲಿ ಬಳಸಬೇಕು, ಹೌದಾ. ಎಲ್ಲೆಲ್ಲಿ ಬಳಸಬೇಕು? ಹೆಡ್ಲೈನ್ ಇದ್ದಲ್ಲಿ ಬಳಸಬಹುದು, ಸಬ್ ಪಾಯಿಂಟ್ಸ್ ಇದ್ದಲ್ಲಿ ಬಳಸಬಹುದು, ಡ್ಯೂರಿಂಗ್ ದ ಸೆಂಟೆನ್ಸಸ್ ಆಲ್ಸೋ. If any main important word is there, so that point of time you can use the different colored chalks. For writing normal things you have to use the white chalk. Most of the things will be normal, whereas here and there some of the focusing points will come. At that point of time you have to use the color chalks.
ಅಥವಾ ನೀವು ಯಾವ್ದಾದ್ರು ಲೇಬಲಿಂಗ್ ಮಾಡ್ಬೇಕಂದ್ರೆ ಡೈಗ್ರಾಮೆಟಿಕ್ ರೀಪ್ರೆಸೆಂಟೇಶನ್, ವೆನ್ you are doing the diagrammatic representation with, say for example, heart is there. ಈ ಹೃದಯವನ್ನ ರಚನೆ ಮಾಡಬೇಕಾಗ್ತದೆ. If you want to draw the heart, so there are different parts will be there. Therefore, you can use the different types of the chalk pieces. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಈ ಹೃದಯದ ಒಂದು ರಚನೆಗೆ ಸಂಬಂಧಪಟ್ಟಂತೆ ನೀವು ಭಾಗಗಳನ್ನ ನೀವ್ ಏನ್ ಮಾಡ್ಬೇಕಾಗ್ತತಿ, ಗುರುತಿಸ್ಬೇಕಾಗ್ತತಿ. ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸ್ಬೇಕಾಗ್ತತಿ. And then diagrams were not simple or large enough. Sometimes some are drawing the figures in such a way that very smaller one, and some are going with very bigger diagrams. No, it all dependent on strength of the classroom. Understand? So suppose if 30 students are there, if the capacity of the classroom is 30, you have to understand which is the most moderate for these 30 students. If the strength of the classroom is filled with 100, then you have to go for drawing the bigger scaled diagrams. ಕ್ಲಾಸ್ರೂಮ್ ಚಿಕ್ಕದಿತ್ತಂದ್ರೆ, ಕಡಿಮೆ ವಿದ್ಯಾರ್ಥಿಗಳಿತ್ತಂದ್ರೆ ಚಿಕ್ಕದು ತೆಗಿಬೇಕಾಗ್ತೈತಿ, ಅಥವಾ ಅದಕ್ಕೆ ಸೂಕ್ತವಾಗಿದ್ದನ್ನು ತೆಗಿಬೇಕಾಗ್ತೈತಿ. ಕ್ಲಾಸ್ ರೂಮ್ ಅದೇ ಡಯಾಗ್ರಾಮ್ ಅನ್ನ ಇಫ್ ಯು ಯೂಸ್ ಇಟ್ ಫಾರ್ 100 ಸ್ಟೂಡೆಂಟ್, ನೋ, ಇಟ್ ವಿಲ್ ನಾಟ್ ವರ್ಕ್ ಅಟ್ ಆಲ್. ಸೊ ಯು ಹ್ಯಾವ್ ಟು ಡ್ರಾ ಒನ್ ಮೋರ್ ಫಿಗರ್. Even the back benches of 100 students easily visible it. Okay, ಅದಕ್ಕೆ ಏನ್ ಮಾಡ್ಬೇಕಾಗ್ತೈತಿ, ಚಿತ್ರಗಳು ಕೆಲವೊಮ್ಮೆ ಸಿಂಪಲ್ ಇರ್ಬೇಕು, ಅರ್ಥ ಮಾಡಿಕೊಳ್ಳೋ. ಸಣ್ಣದು ತೆಗಿತಾರೆ, ಮತ್ತೆ ಅದರಲ್ಲಿ ದೇರ್ ಆರ್ ನಂಬರ್ ಆಫ್ ಲೇಬಲಿಂಗ್ ಪಾರ್ಟ್ಸ್, ನಂಬರ್ ಆಫ್ ಥಿಂಗ್ಸ್ ವಿಲ್ ಬಿ ಟೇಕನ್ ಓವರ್ ದೇರ್. ಬಹಳಷ್ಟು ಅಂಶಗಳನ್ನು ಕೂಡ ಏನ್ ಮಾಡ್ತಿರ್ತಾರೆ, ತೆಗಿತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಯಾವುದು ಅಂತಂದ್ರೆ ಇದನ್ನ ನೋಡ್ತಾ ಇರ್ತೀವಿ, ಸ್ಕಿನ್, ಚರ್ಮದ ಒಂದು ಪದರಗಳನ್ನು ಹೇಳ್ತಕ್ಕಂತ ಸಂದರ್ಭದಲ್ಲಿ, whenever the structure of the skin, if you want to draw it on the blackboard, it is more complicated one. Therefore, you have to draw the bigger diagram, simplify it, use the different type of the or different colored chalk pieces, and focus on the labeling parts. ಹೌದಾ? ಈಗ ಚರ್ಮದಲ್ಲಿ ಇರ್ತಕ್ಕಂತಹ ಈ ಚರ್ಮದ ರಚನೆಗೆ ಸಂಬಂಧಪಟ್ಟಂತಹ ಚಿತ್ರವನ್ನ ತೆಗಿಬೇಕಾಯ್ತಪ್ಪ ಅಂದ್ರೆ ಅದು ಬಹಳ ಕ್ಲಿಷ್ಟಕರವಾಗಿರ್ತೈತಿ. ಅದನ್ನ ದೊಡ್ಡದಾಗಿ ತೆಗಿಬೇಕು. ಅದರಲ್ಲಿ ಭಾಗಗಳನ್ನ ಬೇರೆ ಬೇರೆ ಚಾಕ್ ಪೀಸ್, ಸೀಮೆ ಸುಣ್ಣಗಳಿಂದ ಬಳಸಬೇಕಾಗ್ತೈತಿ. ಸರಿಯಾದ ರೀತಿಯಲ್ಲಿ ಬಳಸಬೇಕು. ಅವಾಗ ಏನಾಗ್ತಾ ಹೋಗ್ತೈತಿ, ಅದನ್ನ ನೀವು ಗಮನದಲ್ಲಿ ಇಟ್ಕೋಬಹುದು. ಅದು ಗಮನವನ್ನ ಕೇಂದ್ರೀಕರಿಸ್ತಕ್ಕಂಥದ್ದಾಗಿರ್ತೈತಿ. ದೆನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಒಂದ್ ಬರ್ಯಾಕ್ ಹೋದ್ರ ಇನ್ನೊಂದಾಗಿರ್ತೈತಿ. ಹೌದಾ? ಒಂದ್ ಬರ್ಯಾಕ್ ಹೋದ್ರ ಇನ್ನೊಂದ್ ಆಗ್ತೈತಿ, ಮೀನಿಂಗ್ ಬೇರೆ, ಅದ್ರ ವಿಷಯ ರಾಂಗ್ ಕಾನ್ಸೆಪ್ಟ್. ದಿಯರ್ ಸೆಕೆಂಡ್ ಒನ್ ಈಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಅನದರ್ ಒನ್ ಈಸ್ ರಾಂಗ್ ಕಾನ್ಸೆಪ್ಟ್. ಓಕೆ, ಸೊ ಏನು ಬೇರೆ ಬೇರೆ ರೀತಿ ಒಂದು ಬರೀಲಿಕ್ಕೆ ಹೋಗಿ ಒಂದ್ ಬರೀರಪ್ಪ ಅಂದ್ರ ಇನ್ನೊಂದ್ ರೀತಿ ಮಿಸ್ಟೇಕ್ ಕಾಣ್ತಾ ಇರ್ತೈತಿ. ಹೌದಾ? ವಿಷಯನೇ ಚೇಂಜ್ ಆಗಿಬಿಡ್ತೈತಿ. ಇಟ್ ಲೀಡ್ಸ್ ಟು ದ ಡಿಫರೆಂಟ್ ಟೈಪ್ ಆಫ್ ದ ಮೀನಿಂಗ್ ದಟ್ ವಿಲ್ ಕಮ್ಸ್ ಅಂಡರ್ ದ wrong concept. Is such type of the errors that you find it if you mark with the one tally. If any spelling mistake with anyone a single spelling, then you make it with the one tally mark. Then 14th one, labeling not done in large dark letters. Whenever you have to go for labeling with respect to particular diagram, then you have to go for ಮೇಕಿಂಗ್ ವಿತ್ ದಿ ಡಾರ್ಕ್ ಲೆಟರ್ಸ್. ಓಕೆ, ದಪ್ಪ ಅಕ್ಷರಗಳಲ್ಲಿ ಏನ್ ಮಾಡ್ಬೇಕಾಗ್ತೈತಿ, ಲೇಬಲ್ ಅನ್ನ ಮಾಡ್ಬೇಕು. ಅವಾಗ ಬರೆಯುವತ್ನಾಗ ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ಬರಿಬೇಕಾಗ್ತೈತಿ. ಓಕೆ, ಟಿಪ್ ಆಫ್ ದಿ ಚಾಕ್ ಪೀಸ್ ಶುಡ್ ಬಿ ಥಿಕ್ಕರ್ ಒನ್, ದೆನ್ ಓನ್ಲಿ ಯು ಕ್ಯಾನ್ ರೈಟ್ ದಿ ಲಾರ್ಜ್ ಡಾರ್ಕ್ ಲೆಟರ್ಸ್. ಹೌದಾ? ಸೀಮೆ ಸುಣ್ಣದ ತುದಿಯನ್ನ ಏನಾಗಿರ್ಬೇಕು, ಸ್ವಲ್ಪ ದಪ್ಪ ಹಣ್ಣಾಗಿ ಮಾಡ್ಕೊಂಡ್ರೆ ಅವಾಗ ದಪ್ಪಾದ ಅಕ್ಷರಗಳನ್ನ ಬರೆಯೋದಕ್ಕೆ ಸಾಧ್ಯ. ಅನ್ನೆಸೆಸರಿ ಡೀಟೇಲ್ಸ್ ಇನ್ ಡಯಾಗ್ರಾಮ್, ನಾ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಅಪ್ರೋಪ್ರಿಯೇಟ್ನೆಸ್ ವಿಲ್ ಬಿ ಹ್ಯಾಪನ್ಸ್ ವಿತ್ ದಿ ಕಂಟೆಂಟ್ ಓನ್ಲಿ. ವಾಟ್ ದ ಕಂಟೆಂಟ್ ಈಸ್ ಎಕ್ಸ್ಪೆಕ್ಟಿಂಗ್ and was supported by that particular point, that has to be written and that has to be labeled and that has to be highlighted in that particular figure. ಚಿತ್ರದಲ್ಲಿ ಯಾವುದ್ರ ಬಗ್ಗೆ ನೀವು ಹೇಳ್ಬೇಕಂತಿರ್ತಿರೋ ಅದ್ರ ಬಗ್ಗೆ ಮಾತ್ರ ಏನ್ ಮಾಡ್ಬೇಕಾಗತ್ತೆ, ನೀವು ವಿವರಣೆಯನ್ನು ಕೊಡ್ಬೇಕು. ಅನವಶ್ಯಕವಾಗಿ ಬೇರೆ ಬೇರೆ ಸಂಗತಿಗಳನ್ನ
ಅಲ್ಲಿ ತರ್ಲಿಕ್ಕೆ ಹೋಗ್ಬಾರ್ದು. Okay, then unnecessary details, if it is there, then you can, unnecessary is there, then write it, otherwise don't mark with the tally. The words were overwritten. Okay, one letter will be overlapping with the other because of sometimes writing by the students ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವಸರದಲ್ಲಿ ಬರೆಯುವತ್ನಾಗ ಅದನ್ನ ತಿದ್ದಿ ಬರೀತಿರ್ತಾರೆ. Okay, they will write, if the particular word is not clear, again they will write it on that particular letter or the word. So then it is again the mistake. ಅದಕ್ಕೆ ಏನ್ ಹೇಳ್ತಾರೆ, the word were overwritten, ಶಬ್ದದ ಮೇಲೆ ಒತ್ತೊತ್ತಾಗಿ ಬರೆಯಲಾಗಿತ್ತು. If it is with one word or one letter, then make it a one tally. There were irrelevant words written on blackboards. ಸಂಬಂಧನೇ ಇರೋದಿಲ್ಲ, ಆ ಪದಗಳನ್ನ ಸುಮ್ನೆ ಬರೀತಿರ್ತಾರೆ. They are not at all suitable or appropriate, even though the teachers, trainee teachers, okay, they are going to writing it on the blackboard. You have to identify it, whether is it necessary or not. Okay, then apart from this one, then we have to go for, after observing the lesson, go for rating schedule. ನೀವು ಅವ್ರಿಗೆ ರೇಟಿಂಗ್ ಮಾಡ್ಬೇಕಾಗ್ತೈತಿ. Your observation, overall observation makes them to where you want to keep his lesson in their position. In which position? Here there are 5, see here, 5 rating positions they have given here with respect to their presentation of the lesson. First is the teaching and second time it will be reteaching. ಇಲ್ಲಿ ದರ್ಜೆಯನ್ನು ಕೊಡಬೇಕಾಗ್ತೈತಿ ನೀವು, ದರ್ಜಾ ಅನುಸೂಚಿ. ಫಸ್ಟ್ ಒನ್ ಈಸ್ ವೆರಿ ವೀಕ್. ಎಲ್ಲ ಪಾಯಿಂಟ್ ಗಳನ್ನ ನೋಡ್ತಿರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅವ್ರದ್ದು? ಅತ್ಯಂತ ಕಳಪೆ. ಫಸ್ಟ್ ಒನ್ ಈಸ್ ವೆರಿ ವೀಕ್, ಅತ್ಯಂತ ಕಳಪೆ. ಸೆಕೆಂಡ್ ಒನ್ ಈಸ್ ವೀಕ್, ಕಳಪೆ. ಥರ್ಡ್ ಒನ್ ಎವರೇಜ್. ಎವರೇಜ್ ಮೀನ್ಸ್ ಸಾಧಾರಣ. The third one is average, ಸಾಧಾರಣ. Fourth one is good, ಉತ್ತಮ. And fifth one is very good or excellent. Fourth good ಅಂದ್ರೆ ಉತ್ತಮ, fifth one is very good, excellent or ಅತ್ಯುತ್ತಮ ಅಂತ ಹೇಳ್ತೀರಿ. Then feedback, what you wanted to give the feedback here? 2 ways you can give the feedback. One is what are the good qualities that has to be mentioned, and you have to give and encourage your friends. ನೀವು ಇಲ್ಲಿ ಮೆರಿಟ್ಸ್ ಅಂತ ಏನಿದಾವೆ, ಗುಣಗಳು, what are the merits are there? These are the plus points. These has to be carried and continued, and this has to be in the later stage strengthened, okay, and continued in the forthcoming teaching. And what are the suggestions? If any mistakes done by the student, majority of the mistakes of that what you have identified, you have to write 1, 2, 3, 4, whatever you wanted to give. Okay, with respect to positive and negative, you have to give. And then later on, here, name and sign of the student teacher. Illi student teacher ಯಾರು ನೀವು ಲೆಸನ್ ಮಾಡ್ತಿದ್ದೀರಲ್ಲ, ಓಕೆ, ಅವ್ರದ್ದು ಏನ್ ಬೇಕಾಗ್ತೈತಿ? ಸಿಗ್ನೇಚರ್ ಬೇಕಾಗ್ತೈತಿ. ನೇಮ್ ಅಂಡ್ ಸೈನ್ ಆಫ್ ದಿ ಸ್ಟೂಡೆಂಟ್ ಟೀಚರ್ ಅಂಡ್ ನೇಮ್ ಅಂಡ್ ಸೈನ್ ಆಫ್ ದಿ ಟೀಚರ್ ಎಜುಕೇಟರ್. ಇಲ್ಲಿ ಸ್ಟೂಡೆಂಟ್ ಟೀಚರ್ ಯಾರು ಇರ್ತಿರಲ್ಲ ಅವ್ರದ್ದು ಏನ್ ಬೇಕಾಗ್ತೈತಿ? ಇಲ್ಲಿ ನಮ್ದು ಹೆಸರು, ಅವರ ಸಹಿ. ಇಲ್ಲಿ ಶಿಕ್ಷಕರು ಯಾರು ಇರ್ತಾರಲ್ಲ, ಟೀಚರ್ ಎಜುಕೇಟರ್, ನೇಮ್ ಅಂಡ್ ಸೈನ್ ಆಫ್ ಟೀಚರ್ ಎಜುಕೇಟರ್. ಓಕೆ, ಇಲ್ಲಿ ಪ್ರಶಿಕ್ಷಕರ ಸಹಿ ಮತ್ತು ಅವರ ಹೆಸರು, ಇವುಗಳನ್ನ ನೀವು ಮರೆಯದೆ ಏನ್ ಮಾಡ್ಬೇಕಾಗ್ತೈತಿ? ತಗೋಬೇಕಾಗ್ತೈತಿ. ಯು ಹ್ಯಾವ್ ಟು ಟೇಕ್ ದಿ ಅಬ್ಸರ್ವರ್ ಟೀಚರ್ಸ್, ಅಬ್ಸರ್ವರ್ ಸ್ಟೂಡೆಂಟ್ಸ್ signatures and all the feedback information. Okay, so now I will go for some suggestions before ending this session. First one is, okay, what is this? These are the suggestions for using the skill of using blackboard. Okay, ಕಪ್ಪು ಹಲಗೆ ಬಳಸುವ ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಸೂಚನೆಗಳು ಯಾವ್ಯಾವಿದಾವು? Let us move one after the other. Judicious use. If necessary, only use the blackboard. If necessary, only use the map. Okay, are the parts, are the sentences. So these has to be make it judiciously.
ಈಗ ನೀರನ್ನ ಮಿತವಾಗಿ ಬಳಸ್ಬೇಕಂತ ಹೇಳ್ತಿರ್ತೀವಿ. ಯೂಸ್ ಜುಡಿಷಿಯಸ್ಲಿ ದಿ ವಾಟರ್, ಡೋಂಟ್ ವೇಸ್ಟ್ ಇಟ್. ಲೈಕ್ ದಟ್, use the blackboard work judiciously in such a way that it has to support to the understanding of particular concept. Don't write unnecessary. ಸುಮ್ನೆ ಕೆಲವು ಜನ ಹೋಗಿ ಹಿಂಗ ಅದ್ರ ಮೇಲೆ ಗೀಸ್ತಿರ್ತಾರ, ಸಿಟ್ಟತಾರ, ಅದ್ರ ಮೇಲೆ ಸಿಟ್ಟು ಹಾಕ್ತಿರ್ತಾರ, ಅದ್ರ ಮೇಲೆ ತಂದು. Don't use it. Then accuracy. What you intended to write, what you intended to draw, what you intended to label, what you intended to make the different type of the parts in the blackboard, that has to be accurate. Understand? It should be accurate. ಯಾವುದನ್ನು ಮೊದಲೇದು ಜುಡಿಷಿಯಸ್ ಯೂಸ್, ಸದ್ಬಳಕೆಯಿಂದ ಬಳಕೆ ಮಾಡಬೇಕು. ಎರಡನೇದು ಅದು ನಿಖರವಾಗಿರ್ಬೇಕು. ಏನ್ ಹೇಳ್ಬೇಕಂತಿರ್ತೀರಿ ಅದನ್ನೇ ಬರಿಬೇಕು. What exactly you wanted to teach, that has to be written on the blackboard. Okay, ಅದು ನಿಖರವಾಗಿ, ಬರವಣಿಗೆ ನಿಖರವಾಗಿ. Checking the conditions, this is most important. So before going for writing, is the blackboard friendlier? Is it painted with the black color or not? Okay, is it the faded one? Then is it helpful for you to write it very legibly? Is it friendlier one? You have to check it. Sometimes the sunlight falls on it, it will get reflected. ಕೆಲವು ಸಂದರ್ಭದಲ್ಲಿ ಹಿಂದೆ ಕುಳಿತಂತ ವಿದ್ಯಾರ್ಥಿಗಳಿಗೆ ಅಥವಾ ಸೈಡ್ ಕುಳಿತಂತ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ಕಾಣ್ತಿರೋದಿಲ್ಲ. Okay, they are complaining about this, sir, this portion is shining, that portion is shining. So therefore you have to make their seating arrangement in some other places in case if it is shining, if the blackboard is shining. Therefore checking the conditions of the blackboard. ಕಪ್ಪು ಹಲಗೆಯ ಒಂದು ಸನ್ನಿವೇಶಗಳನ್ನ ಪರಿಶೀಲಿಸಬೇಕಾಗ್ತದೆ. Next one is lighting system, whether the lighting system is proper or not. Sometimes the light will fall on the blackboard and blackboard will be sometimes glazing or shining. ಈಗ ಬೆಳಕು ಕಪ್ಪಲಿಯ ಮೇಲೆ ಬಿತ್ತಪ್ಪ ಅಂದ್ರ, ಈಗ ಟ್ಯೂಬ್ ಲೈಟ್ ಇರ್ಬೋದು ಅಥವಾ ಇನ್ನೊಂದು ಬಲ್ಬ್ ಇರ್ಬೋದು, ಅದು ಹೊಳಿತಿರ್ತೈತಿ. ಅದನ್ನೆಲ್ಲ ಆ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತೈತಿ. ಓಕೆ, ಲೈಟಿಂಗ್ ಸಿಸ್ಟಮ್. ಓಕೆ, ಅಂದ್ರ ಬೆಳಕಿನ ವ್ಯವಸ್ಥೆನ ಗಮನಿಸಬೇಕು. ಅಂಡ್ ನೆಕ್ಸ್ಟ್ ಒನ್, ಚಾಕ್ ಅಂಡ್ ಡಸ್ಟರ್. ಕೆಲವರು ಸುಮ್ನೆ ಟೇಬಲ್ ಮೇಲೆ ಗುತ್ತಿರ್ತಾರ, ಚಾಕ್ ಪೀಸು ತಗೊಂಡು ಇಲ್ಲ ಹಿಂಗ್ ಗೀಸ್ತಿರ್ತಾರೆ, ಬ್ಲಾಕ್ ಬೋರ್ಡ್ ಮೇಲೆ ಗೀಸ್ತಿರ್ತಾರೆ. ಅದನ್ನು ಕೂಡ ಬಹಳಷ್ಟು ಇಲ್ಲ, ಕೆಲವ್ರು ಹಿಂಗ್ ಹಿಡಿತಿರ್ತಾರ, ಸಿಗರೇಟ್ ಸೇರ್ತಿರ್ತಾರಲ್ಲ ಹಂಗ್ ಹಿಡಿತಿರ್ತಾರೆ ಕೆಲವು ಜನ, ಹೌದಾ? ಸೊ ಇಂಥವೆಲ್ಲ ಅನ್ವಾಂಟೆಡ್ ಬಿಹೇವಿಯರ್ ಶುಡ್ ಬಿ ಗೆಟ್ ಅವಾಯ್ಡೆಡ್. ದೆನ್ ಯೂಸ್ ಆಫ್ ಪಾಯಿಂಟರ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಪಾಯಿಂಟರ್ ಗಳನ್ನ ಹೆಂಗ್ ಬಳಸಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಟೈಮ್, ಹೌದಾ? ಅದನ್ನ ಸೈಡ್ ಇಟ್ಕೊಂಡು ನೀವು ಸೈಡ್ ಆಗಿ ನಿಂತು ನೀವೇನ್ ಹೇಳ್ಬೇಕಾಗಿದೆ ಅದನ್ನ ಅಚ್ಚುಕಟ್ಟಾಗಿ ಬಳಸಬೇಕಾಗ್ತೈತಿ. ಯೂಸ್ ಆಫ್ ಪಾಯಿಂಟರ್, ಯು ಹ್ಯಾವ್ ಟು ಕೀಪ್ ಇಟ್. ಓಕೆ, ಪಾಯಿಂಟರ್ ನ ಬಳಕೆ, ಚಾಕ್ ಮತ್ತು ಡಸ್ಟರ್ ನ ಬಳಕೆ. ಸ್ಟೈಲ್ ಆಫ್ ಯೂಸಿಂಗ್ ಚಾಕ್. ಓಕೆ, ಹೇಗೆ ಅದನ್ನ ಬಳಸಬೇಕು. ಸಮಟೈಮ್ಸ್ ಇಫ್ ಯು ವಾಂಟ್ ಟು ರೈಟ್ ಇಟ್ ಆನ್ ದ ಬ್ಲಾಕ್ ಬೋರ್ಡ್, ಇಟ್ ವಾಂಟ್ ಅಟ್ ಆಲ್ ರೈಟ್ ಆನ್ ದ ಬ್ಲಾಕ್ ಬೋರ್ಡ್. ಕೆಲವೊಮ್ಮೆ ಬರಿಬೇಕಂತಿತ್ತಂದ್ರೆ ಬರೆಯಕ್ ಆಗೋದಿಲ್ಲ. ಯಾಕಂದ್ರ ಅವಾಗ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಸ್ಪ್ಲಿಟ್ ಇಟ್, ಬ್ರೇಕ್ ಇಟ್, ದಟ್ ಟಿಪ್ ಆಫ್ ದಟ್ ಚಾಕ್ ಪೀಸ್, ದೆನ್ ಯು ಕ್ಯಾನ್ ಗೋ ಆನ್ ರೈಟಿಂಗ್ ಇಟ್. ಆ ತುದಿಯನ್ನ ಏನ್ ಮಾಡ್ರಿ, ಸ್ವಲ್ಪ ಅದನ್ನ ಮುರಿದು ಅದನ್ನ ಬರೆಯುವಂತೆ ಮಾಡ್ರಿ. ಓಕೆ, ನಾಟ್ ಟು ಕವರ್ ಆಲ್ ದ ಥಿಂಗ್. ಎಲ್ಲ ಹಿಂಗ ಕೆಲವ್ರು ಏನ್ ಮಾಡ್ಬಿಡ್ತಾರ, ಮುಂದ್ ಬರೀತಿರ್ತಾರ, ಹಿಂದ್ ಕವರ್ ಮಾಡಿ ನಿಂತು ಬಿಟ್ಟಿರ್ತಾರ ಅದು. Okay, whenever you wanted to write it on the blackboard, it should be easily visible to all the students. Therefore, in that way, maintain the 45-degree angle while writing it. Okay, ನೀವು ಕಪ್ಪು ಹಲಗೆಯನ್ನ ಮುಚ್ಚುವಂತೆ ಇರಬಾರ್ದು. ನಿಮ್ಮ ಬರವಣಿಗೆಯು ಸ್ಪಷ್ಟವಾಗಿ ಕಾಣುವಂತೆ ಇರಬೇಕು. ನೆಕ್ಸ್ಟ್, ಟು ಸ್ಪೀಕ್ aloud while writing. This is the most important aspect that you have to keep it in mind. Okay, keep it in mind. To speak aloud while writing. ಬರೀತಕ್ಕಂತ ಸಂದರ್ಭದಲ್ಲಿ ಹೇಳುತ್ತಾ ಬರೆಯಬೇಕು. It should be in a declarative form, not in an explanatory form. What you wanted to write it, go on saying it. So that sometimes if the student don't observe it, they will listen your words and they will go for it. Don't explain while writing. Don't carry the two works
while writing on the blackboard, what you wanted to write it, you just declare the statement, assert the statement, and then go on writing it. Okay. ಭಾರತವು ದಕ್ಷಿಣ ಏಷ್ಯಾದಲ್ಲಿದೆ. Okay. India is in the southern part of the Asia. So the countries comes under the southern part are called as Indian subcontinents. ನೀವೇನ್ ಬರಿತಾ ಹೋಗ್ತೀರಿ, ಸಾವಕಾಶವಾಗಿ ಹೇಳ್ತಾ ಹೋಗಿ. Okay, the countries, write it, comes in the geographical region of South Asia around the India are called as Indian subcontinent countries. So in this way, you have to write it slowly, one by one. You have to say it, speak with respect to one word. After writing that, speak with respect to another word. Okay, in this way, slowly you have to go on asserting the what you wanted to write it on the blackboard. Erasing, this is most important. Something will be happen during the writing that is unwanted. Immediately you have to erase it with the help of duster, rub and clean it. ನಿಮ್ಗೆ ಬ್ಯಾಡ್ ಆಗಿದೆ ಮತ್ತೆ ಡೋಂಟ್ ಓವರ್ ರೈಟ್ ಆನ್ ಇಟ್ ಆರ್ ಡೋಂಟ್ ಯೂಸ್ ಯುವರ್ ಪಾಮ್ ಆಫ್ ಹ್ಯಾಂಡ್. ಕೆಲವ್ರು ಏನ್ ಮಾಡ್ಬಿಡ್ತಾರ, ಹಿಂಗ ಬ್ಲಾಕ್ ಬೋರ್ಡ್ ತಗೊಂಡ್ ನಿಮ್ ಸಿಟ್ ಒಯ್ದು ಅದ್ರ ಮೇಲೆ ಹಿಂಗ್ ಕೈಲಿ ಎಲ್ಲಾ ಏನ್ ಮಾಡ್ಬಿಡ್ತೀರಿ, ಅದನ್ನ ಅಳಕಿಸ್ ಬಿಡ್ತೀರಿ. ಯಾಕಂದ್ರೆ ಡಸ್ಟರ್ ಅಲ್ಲಿ ಇರ್ತೈತಿ, ಟೇಬಲ್ ಮೇಲೆ ಇರ್ತೈತಿ. You are supposed to go to get that what duster which is far from, that is why you are going to rubbing with your palm of hands. ಹೌದಾ? ಹಂಗೈ ತಗೊಳ್ಳೋದೈತಿ, ಅದನ್ನ ವರ್ಷ ಬಿಡುದು, ಹೊಲಸು ಮಾಡಿ ಇಟ್ಬಿಡುದು ಅದನ್ನ ಮತ್ ಹೊಳ್ಳಿ. Don't go for it, use duster. Okay, erase it if it is not good one. Sometimes during the flow, sometimes we are going to writing on it, ಬರೀತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಬರ್ದ್ ಬಿಡ್ತೀರ ತಪ್ಪಾಗಿ. ಅವಾಗ don't use your palm of hands, take the duster and erase it. Okay, clean it, rub it. Then position of standing before the blackboard. These all will be, I have already explained it. ಹೌದಾ? ಕಪ್ಪು ಹಲಗೆಯ ಮುಂದೆ ಯಾವ ರೀತಿಯಾಗಿ ನಿಂತುಕೊಳ್ಳಬೇಕು. ಓಕೆ, ಕಪ್ಪು ಹಲಗೆಯ ಮುಂದೆ ಯಾವ ರೀತಿಯಾಗಿ ನಿಂತುಕೊಳ್ಳಬೇಕು. Okay, so dear friends, dear learners, so far we have studied about in all the sessions, we have studied the meaning of blackboard, importance, components, 3 components: legibility of handwriting, neatness in blackboard work, appropriate of writing work, and also suggestions, observation, schedules, mainly in all these sessions. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಕಪ್ಪು ಹಲಗೆ ಬಳಸುವ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಅದರ ಅರ್ಥ, ಅದರ ಪ್ರಮುಖವಾಗಿರ್ತಕ್ಕಂತಹ ಉಪಯೋಗಗಳು, ಲಕ್ಷಣಗಳು, ಅವುಗಳ ಪ್ರಮುಖವಾಗಿರ್ತಕ್ಕಂತಹ 3 ಘಟಕಾಂಶಗಳು, ಆ ಘಟಕಾಂಶಗಳನ್ನು ಹೇಗೆ ಬಳಸಬೇಕು, ಜೊತೆಗೆ ಕಪ್ಪು ಹಲಗೆ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಇರತಕ್ಕಂಥ ಸೂಚನೆಗಳು, ಜೊತೆಗೆ ನಾವು ವೀಕ್ಷಣೆ ಮಾಡ್ತಕ್ಕಂಥ ಪಾಠ ನೀಡ್ತಕ್ಕಂಥ ಸಂದರ್ಭದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಅಂಶಗಳು ಯಾವುವು, ಅದಕ್ಕೆ ಸಂಬಂಧ